ಮುದ ನೀಡುವ ಮಡಿಕೇರಿ ಈ ಪ್ರವಾಸ ಕಥನವನ್ನು ಪ್ರಸ್ತುತಪಡಿಸುತ್ತಿರುವವರು ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ. ಗಂಡುಗಲಿಗಳ ನಾಡು, ಪ್ರಕೃತಿ ಸೌಂದರ್ಯದ ಬೀಡು, ಮಲೆನಾಡಿನ ಮುಕುಟಮಣಿ, ಕರ್ನಾಟಕದ ಕಾಶ್ಮೀರ ಎಂದೆಲ್ಲ ಹೇಳಿದ ಕೂಡಲೇ ನೆನಪಿಗೆ ಬರುವುದು ಕೊಡಗು. ಅಲ್ಲಿನ ಕಾಫಿ, ಮೆಣಸು, ಏಲಕ್ಕಿ, ಶುದ್ಧ ಜೇನುತುಪ್ಪ ಇವುಗಳು ಪ್ರಸಿದ್ಧವಾದವು. ಬೆಂಗಳೂರು ಮತ್ತು ಮೈಸೂರಿನಿಂದ ಮಡಿಕೇರಿಗೆ ಬಸ್ಸುಗಳ ಸೌಕರ್ಯ ಉತ್ತಮವಾಗಿದೆ. ಊಟ ಮತ್ತು ವಸತಿ ಗೃಹಗಳಿಗೆ ಮಡಿಕೇರಿಯಲ್ಲಿ ಕೊರತೆ ಇಲ್ಲ. ರಾಜಾ ಸೀಟ್ನಿಂದ ಹೊರಟು 2-3 ನಿಮಿಷಗಳ ನಡಿಗೆಯಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನ ಮರುಪ್ರಸಾರ ಕೇಂದ್ರದ ಬಳಿ ಬಂದೆವು. ಅದರ ಹತ್ತಿರವೇ ಪ್ರವಾಸೋದ್ಯಮ ಇಲಾಖೆಯ ಮಯೂರ ವ್ಯಾಲಿ ವ್ಯೂ ಹೋಟೆಲ್ನಲ್ಲಿ ಸ್ಥಳ ಕಾದಿರಿಸಲಾಗಿತ್ತು. ಅಲ್ಲಿಯೇ ಉಳಿದುಕೊಂಡೆವು. ಈ ಹೋಟೆಲ್ಗೆ ಮುಂಚಿತವಾಗಿಯೇ ಸ್ಥಳ ಕಾದಿರಿಸುವ ಸೌಕರ್ಯವೂ ಇದೆ. ಉತ್ತಮವಾದ ಕಾರ್ ಪಾರ್ಕಿಂಗ್ ಸೌಕರ್ಯವೂ ಇದೆ. ಪಟ್ಟಣದ ಯಾಂತ್ರಿಕ ಜೀವನದಿಂದ ಬೇಸತ್ತ ಪ್ರವಾಸಿಯ ಜೀವಕ್ಕೆ ಮಯೂರ ವ್ಯಾಲಿ ವ್ಯೂ ಹೋಟೆಲ್ನ ಸುತ್ತಮುತ್ತಲಿನ ಅದ್ಭುತ ದೃಶ್ಯಾವಳಿ ಹೊಸ ಚೇತನವನ್ನು ತುಂಬುತ್ತದೆ. ಮಳೆಗಾಲ ಕಳೆದ ನಂತರ ಮಡಿಕೇರಿಗೆ ಹೋಗುವುದು ಉತ್ತಮ. ಫೆಬ್ರವರಿ ಮೊದಲ ವಾರದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋಲಿಸಿದರೆ ಅಲ್ಲಿ ಅಷ್ಟೇನೂ ಚಳಿ ಎಂದು ಆಗ ನನಗೆ ಅನಿಸಲಿಲ್ಲ. ಆದರೂ ಬೆಳಿಗ್ಗೆ 6:30ರ ಸಮಯದಲ್ಲಿ ಎದ್ದು ನೋಡಿದಾಗ ಬೆಟ್ಟಗಳ ನಡುವಿಂದ ಪದರವಾಗಿ ಹಿಮವು ಮೇಲಿರುವ ದೃಶ್ಯ ಮನಸೆಳೆಯಿತು. ಸಂಜೆಯ ಸಮಯದಲ್ಲಿ ಸೂರ್ಯನು ನಿಧಾನವಾಗಿ ಬೆಟ್ಟಗಳ ಹಿಂದೆ ಮರೆಯಾಗುವ ನೋಟ ರೋಮಾಂಚಕ, ಅದ್ಭುತ. ಇದೆಲ್ಲವೂ ಹೋಟೆಲ್ನ ಬಳಿಯಲ್ಲಿಯೇ ನಾನು ಕಂಡ ವಿಷಯ. ಕತ್ತಲಾದ ಮೇಲೆ ಹೆಜ್ಜೆ ಹಾಕುತ್ತಾ ಹೊರಟರೆ ರಾಜಾ ಸೀಟ್ನ ಉದ್ಯಾನದಲ್ಲಿ ಬಣ್ಣ ಬಣ್ಣಗಳಿಂದ ಶೋಭಿಸುವ ಸಂಗೀತ ಕಾರಂಜಿಯ ನೃತ್ಯ ನಿಮಗೆ ಲಭ್ಯ. ಹತ್ತಿರದಲ್ಲೇ ಪುಟಾಣಿ ರೈಲು ಸವಾರಿಯೂ ಇದೆ. ಭಾನುವಾರ ಬೆಳಿಗ್ಗೆ ಬಿಸಿಲು ಚುರುಕಾಗುವ ಮೊದಲೇ ಇಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಅಬ್ಬೆ ಜಲಪಾತಕ್ಕೆ ಹೋಗಲು ಒಂದು ಆಟೋವನ್ನು 250 ರೂಪಾಯಿಗೆ ಒತ್ತು ಮಾಡಿಕೊಂಡೆ. ಹಾದಿಯ ಮಧ್ಯೆ ಒಂದು ಕಡೆ ಆಟೋವನ್ನು ನಿಲ್ಲಿಸಿ ಸುತ್ತಲೂ ನೋಡಿದಾಗ ಎಲ್ಲೆಲ್ಲಿಯೂ ಹಸಿರೇ ಹಸಿರು. ಒಂದು ಕಡೆ ಪ್ರಪಾತದಂತಹ ಕಣಿವೆಯಲ್ಲಿ ಜಲಪಾತದಿಂದ ಹರಿದು ಬರುವ ನೀರು ಬೆಳ್ಳಿಯ ಗೆರೆಯಂತೆ ಕಾಣಿಸುತ್ತಿತ್ತು. ಮತ್ತೆ ಆಟೋ ಸವಾರಿ ಆರಂಭ. ಜಲಪಾತದ ಗೇಟ್ ಹತ್ತಿರ ನನ್ನನ್ನು ಇಳಿಸಿ 1 ಗಂಟೆ ಕಾಯುವುದಾಗಿ ಡ್ರೈವರ್ ಹೇಳಿದ. ಪ್ಲಾಂಟೇಶನ್ ಮೂಲಕ ಕಾಲುದಾರಿಯಲ್ಲಿ ಜಲಪಾತದ ಬಳಿಗೆ ನಡೆದು ಹೋಗಬೇಕು. ಅದಕ್ಕೆ 10-15 ನಿಮಿಷವಂತೂ ಬೇಕಾಗುತ್ತದೆ. ಜಲಪಾತದಲ್ಲಿ ನೀರು ಕಡಿಮೆ ಇದ್ದರೂ ವಿರೂಪವೆಂದೆನಿಸುವಂತಿರಲಿಲ್ಲ. 3 ಮಜಲುಗಳಲ್ಲಿ ಧುಮ್ಮಿಕ್ಕುವ ಅಬ್ಬೆ ಜಲಪಾತವನ್ನು ದೂರದಲ್ಲಿ ಕಂಡಾಗ ಆನಂದವಾಯಿತು. ಇಳಿದು ಹತ್ತಿರ ಹೋದಾಗ ಒಂದು ತೂಗು ಸೇತುವೆ ಕಾಣಿಸಿತು. ಅಲ್ಲಿ ನಿಂತು ಜಲಪಾತದ ನೀರು ಹರಿದು ಬರುವ ದೃಶ್ಯವನ್ನು ಕಾಣಬಹುದಾಗಿತ್ತು. ಸುತ್ತಲೂ ಬಾನೆತ್ತರದ ಮರಗಳು, ಮಧ್ಯೆ ಕಾಫಿ ಗಿಡಗಳು, ಎಲ್ಲೆಲ್ಲೂ ಹಸಿರೇ ಹಸಿರು. ಅಲ್ಲಿನ ಪ್ರಶಾಂತ ವಾತಾವರಣ ಅಪೂರ್ವ ಅನುಭವ ನೀಡಿತು. ಅಲ್ಲಿನ ನೋಟವನ್ನು ಕಣ್ತುಂಬ ತುಂಬಿಕೊಂಡು ಬಂದು ಮತ್ತೆ ಆಟೋ ಹತ್ತಿ ಹೊರಟಾಗ ದಾರಿಯಲ್ಲಿ ಕೊಡಗಿನ ರಾಜರ ಗದ್ದುಗೆಗಳು ಈ ದಾರಿಯ ಹತ್ತಿರವೇ ಇವೆ, ನೋಡಿ ಬನ್ನಿ ಸಾರ್ ಎಂದು ಡ್ರೈವರ್ ಹೇಳಿದ. ಆಟೋ ಅಲ್ಲಿಯೇ ನಿಲ್ಲಿಸಿದಾಗ ಅದರ ಹತ್ತಿರಕ್ಕೆ ಹೋದೆ. ಅಲ್ಲಿ ಸುತ್ತಮುತ್ತ ಬೀಡಿ ಸಿಗರೇಟಿನ ತುಂಡು ಕಂಡು ನಾವು ಚರಿತ್ರೆಗೆ ನೀಡುವ ಮರ್ಯಾದೆಯೇ ಇದು ಎಂದು ಚಿಂತಿಸಿ ಬೇಸರವಾಯಿತು. ಅಲ್ಲಿಂದ ಹೊರಟು ಮಡಿಕೇರಿ ತಲುಪಿದಾಗ ಮಧ್ಯಾಹ್ನ 1 ಗಂಟೆಯಾಗಿ ಹೊಟ್ಟೆ ಚುರುಗುಟ್ಟುತ್ತಿತ್ತು. ಕಣ್ಣಿಗೆ ಕಂಡ ಹೋಟೆಲೊಂದಕ್ಕೆ ಹೋಗಿ ಊಟ ಪೂರೈಸಿ ಮತ್ತೆ ವ್ಯಾಲಿ ವ್ಯೂ ಹೋಟೆಲಿಗೆ ಹಿಂತಿರುಗಿದೆ. ಅದೇ ದಿನ ಸಾಯಂಕಾಲ ಮತ್ತೆ 4 ಗಂಟೆಗೆ ಓಂಕಾರೇಶ್ವರ ದೇವಾಲಯದತ್ತ ಹೆಜ್ಜೆ ಹಾಕಿದೆ. ದೂರದಿಂದ ಗುಡಿಯ ಗೋಪುರ ಗೋಚರಿಸಿತು. ಅದು ಮಿನಾರ್ಗಳನ್ನು ಹೊಂದಿದ್ದರಿಂದ ಅನುಮಾನವೂ ಆಯಿತು. ಕಂಡವರನ್ನು ಕೇಳುತ್ತಾ ದಾರಿಯನ್ನು ಹುಡುಕಿಕೊಂಡು ದೇವಾಲಯದ ಬೀದಿಗೆ ಮುಂದುವರಿದಂತೆ ವಿಶಾಲವಾದ ಕಲ್ಯಾಣಿಯ ದರ್ಶನವಾಯಿತು. ಅಲ್ಲಿ ಇಳಿದು ಕಲ್ಯಾಣಿಗೆ ಒಂದು ಸುತ್ತು ಬಂದು ನಂತರ ದೇವಾಲಯಕ್ಕೆ ಬಂದಾಗ ಈ ದೇವಾಲಯವನ್ನು ಲಿಂಗರಾಜೇಂದ್ರನೆಂಬ ಅರಸನು 1820ರಲ್ಲಿ ಕಟ್ಟಿಸಿ ಶಿವನನ್ನ ಪ್ರತಿಷ್ಠಾಪಿಸಿದನಂತೆ. ಮೊದಲು ಗೋಪುರವನ್ನು ಕಂಡು ಇದೆಲ್ಲೋ ಮಸೀದಿಯ ಗೋಪುರವಿದ್ದೀತು ಅನಿಸಿದ್ದರೂ ಅದು ಗೋಥಿಕ್ ಮತ್ತು ಮೊಘಲ್ ಶೈಲಿಯ ಮಿಶ್ರಣದಲ್ಲಿ ವಿಶೇಷವಾಗಿ ನಿರ್ಮಿಸಿದ್ದಾರೆ ಎಂದು ಅರ್ಚಕರು ತಿಳಿಸಿದಾಗ ಆಶ್ಚರ್ಯವಾಯಿತು. ದೇವಾಲಯದ ಮುಂದೆ ಗರುಡ ಗಂಧವಿರಲಿಲ್ಲ.
ಒಂದು ಬೃಂದಾವನವಿತ್ತು. ಅದರಲ್ಲಿ ದಾರಿ ಬಿಟ್ಟಿರುವ ಮನುಷ್ಯರನ್ನು ಕೆತ್ತಲಾಗಿತ್ತು. ಅದೇಕೆ ಹಾಗೆ ಮಾಡಿದ್ದಾರೋ ತಿಳಿಯದು. ಗುಡಿಯ ಒಳಗಡೆ ಫೋಟೋ ತೆಗೆಯಲು ಅವಕಾಶವಿಲ್ಲ. ಪ್ರಾಕಾರದ ಗೋಡೆಗಳ ಮೇಲೆ ಬಿಡಿಸಿರುವ ವರ್ಣಚಿತ್ರಗಳನ್ನು ನೋಡಿ ಸಂತೋಷಿಸುತ್ತಾ ನಂತರ ಓಂಕಾರೇಶ್ವರನಿಗೆ ನಮಿಸಿ ಅಲ್ಲಿಂದ ಹೊರಟು ಪೇಟೆ ಬೀದಿಯಲ್ಲಿ ಸ್ವಲ್ಪ ತಿರುಗಾಡುವಾಗ ಅಲ್ಲಿನ ಕೋಟೆಯನ್ನು ಹೊರಗಿನಿಂದಲೇ ನೋಡಿ ಸಂತೋಷಿಸಿದೆ. ಮಡಿಕೇರಿಗೆ 48 ಕಿಲೋಮೀಟರ್ ದೂರದಲ್ಲಿ ಇರುವ ಭಾಗಮಂಡಲದಲ್ಲಿ ಸಹ ದೇವಾಲಯವಿದೆ. ದುಬಾರೆ ಆನೆಗಳ ಧಾಮವನ್ನು ವೀಕ್ಷಿಸಬಹುದು. ಸಮಯದ ಅಭಾವದಿಂದ ಅಲ್ಲಿಗೆ ಹೋಗಲಾಗಲಿಲ್ಲ. ಮಡಿಕೇರಿಯ ಕೋಟೆ ಮತ್ತು ವಸ್ತು ಸಂಗ್ರಹಾಲಯವನ್ನು ನೋಡಲಾಗಲಿಲ್ಲ. ಹೋಟೆಲ್ನ ಹತ್ತಿರ ಮರವೊಂದರಲ್ಲಿ ಮಲ್ಲಿಗೆ ಹೂವಿನ ಗೊಂಚಲಂತೆ ಗೋಚರಿಸುವ ಹೂದಂಡೆ ಕಂಡು ಆಶ್ಚರ್ಯವಾಯಿತು. ಆ ಜಾತಿಯ ಮರ ಹೂ ಬಿಟ್ಟಿರುವುದನ್ನು ಕಂಡು ನಾನು ಮೊದಲು ಎಲ್ಲಿಯೂ ನೋಡಿರಲಿಲ್ಲ. ಜನರನ್ನು ವಿಚಾರಿಸಿದಾಗ ಅದು ಪರಾವಲಂಬಿ ಸಸ್ಯದ ಹೂವೆಂದು ಹೇಳಿದರು. ಅದೊಂದು ವಿಚಿತ್ರವೆನಿಸಿದರೂ ನಿಜ ಎನಿಸುವ ಅನುಭವವಾದ್ದರಿಂದ ಅದರ ಫೋಟೋ ತೆಗೆದಿಟ್ಟೆ. ಕೊಡಗರು ಸ್ವಭಾವತಃ ಸ್ನೇಹಜೀವಿಗಳು ಮತ್ತು ನೇರ ನಡೆನುಡಿಯವರು. ಹಾಗಾಗಿ ಅಲ್ಲಿನ ಮನೆಗಳಲ್ಲಿ ಹೋಮ್ ಸ್ಟೇ ಸೌಲಭ್ಯವೂ ಇದೆ. ಕರ್ನಾಟಕದಲ್ಲೇ ಹುಟ್ಟಿದ್ದರೂ ಇಂತಹ ಸ್ಥಳ ಇಲ್ಲಿಯವರೆಗೆ ನೋಡಲಿಲ್ಲವಲ್ಲ ಎಂದೆನಿಸಿ ಹೃದಯ ಭಾರವಾಯಿತು. ವೀಕ್ಷಿಸಿದ ನಿಮಗೆ ಧನ್ಯವಾದಗಳು. ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ.